ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಕಿರುಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಚಾನಲ್ ಬಂದುಬಿಟ್ಟು ಟೈಲರಿಂಗ್ ರಿಲೇಟೆಡ್ ಇರುತ್ತೆ, ಮತ್ತು ಹಾಗೆ ಬ್ಲಾಗ್ಸ್ ಕೂಡ ಹಾಕ್ತಿರ್ತೀನಿ ಮಧ್ಯ ಮಧ್ಯ. ಸೊ ಎಲ್ಲರೂ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಬಂದುಬಿಟ್ಟು ನಾನು 3.5K ಆಗಿದೆ. ಅದೇ ಖುಷಿಗೆ ನಾನು ಇದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ಪರಿಚಯ ಜೊತೆಗೆ ನಾನು ಇವತ್ತು ಯಾವ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಕ್ಯಾಪ್ ಸ್ಲೀವ್ ಅಂದರೆ ಈ ಥರ ಇಲ್ಲಿಗೆ ಸ್ಲೀವ್ ಬರುತ್ತಲ್ಲ, ಈ ಸ್ಲೀವು ಕ್ಯಾಪ್ ಸ್ಲೀವು ಮತ್ತು ಹಾಫ್ ಸ್ಲೀವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತಾ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಆದ್ರೂ ಬ್ಲೌಸ್ ರಿಲೇಟೆಡ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡಿ. ಇಷ್ಟು ಸಬ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಇವತ್ತು ನನ್ನ ಸಬ್ ಎಲ್ಲ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದ. ಇನ್ನು ಮುಂದೆ ನಾನು ವೀಡಿಯೋಸು ತುಂಬ ಚೆನ್ನಾಗಿ ಮಾಡ್ತೀನಿ. ಟೈಲರಿಂಗ್ ಅಂದರೆ ಇವಾಗ ಟ್ರೆಂಡಿಂಗಲ್ಲಿರೋದು ಸ್ಲೀವ್ ಡಿಸೈನ್ಸ್ ಆಗಲಿ, ಬ್ಯಾಕ್ ಬ್ಲೌಸ್ ಡಿಸೈನ್ಸ್ ಆಗಲಿ, ಯಾವುದೇ ಥರ ಕಟ್ಟಿಂಗ್ ಆಗಲಿ, ಅಂದರೆ ಬ್ಲೌಸ್ ರಿಲೇಟೆಡ್ ಅಷ್ಟೇ, ಯಾವುದೇ ಥರ ಕಟ್ಟಿಂಗ್ ಆಗಲಿ, ಲಾಂಗ್ ಗೌನ್ ಆಗಲಿ, ಈ ಥರ ಸ್ಟಿಚಸನ್ನು ನಾನು ಮಾಡುತ್ತೇನೆ. ಸೊ ಈ ಒಂದು ಕೆಲಸಕ್ಕೆ ನಾನು ಬಂದುಬಿಟ್ಟು ಇವಾಗ 7 ವರ್ಷ ಆಯಿತು ಫ್ರೆಂಡ್ಸ್. 7 ವರ್ಷದಲ್ಲಿ ನಾನು ತುಂಬಾ ಸಾಕಷ್ಟು ಜನಗಳ ಅಂದರೆ ಕಸ್ಟಮರ್ ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿದ್ದೇನೆ. ಸೊ ಇವಾಗ ವೈಟಿಗೆ ಬಂದುಬಿಟ್ಟು ನಾನು 2 ವರ್ಷ ಆಯಿತು. 2 ವರ್ಷದಲ್ಲಿ ನನಗೆ ಗೊತ್ತಿರಲಿಲ್ಲ ಇದೊಂದು WH ಅನ್ನೋ ಒಂದು ಹಂತ ಇರುತ್ತೆ, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಅಂತ. ಸೊ ನನಗೆ ಗೊತ್ತಾಗಿದ್ದು ಈ ವರ್ಷ. ಹಾಗಾಗಿ ನಾನು ಈ ವರ್ಷ ಅದನ್ನು ಕಂಪ್ಲೀಟ್ ಮಾಡ್ಕೋತೇನೆ. ಒಂದು 3 ತಿಂಗಳಲ್ಲಿ ಏನೋ ಕಂಪ್ಲೀಟ್ ಆಗುತ್ತೆ. ಅದಕ್ಕೂ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಕಟ್ಟಿಂಗನ್ನು ಹೇಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಕೂಡ ಮುಂದುವರೋ ವಿಡಿಯೋದಲ್ಲಿ ಆದಷ್ಟು ನಿಮಗೆ ಒಳ್ಳೊಳ್ಳೆ ವಿಡಿಯೋನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನೀವು ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಂದರೆ ಒಂದು ಇದು ಬರುತ್ತೆ ಮನಸ್ಸಲ್ಲಿ, ಒಂದು ಉತ್ಸಾಹ ಬರುತ್ತೆ. ನಾನು ಕೂಡ ಇದೇ ಥರ ವೀಡಿಯೋಸನ್ನು ಮಾಡಬೇಕು, ಇಷ್ಟು ನೋಡ್ತಾರೆ ಅನ್ನೋದನ್ನು. ಸೊ ವಿಡಿಯೋನ ಎಲ್ಲ ಸ್ಕ್ರಿಪ್ಟ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಕಟ್ಟಿಂಗನ್ನು ನಾವು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಅಂದರೆ ಇದು ನಾರ್ಮಲ್ ಅಂದರೆ ಒಂದೇ ಕಸ್ಟಮರ್ ಬ್ಲೌಸ್ ಇದು. ಸೊ ಅವರು 2 ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ ಇದು ಒಂದು ತಂದು ಕೊಟ್ಟಿದ್ದಾರೆ ನೋಡಿ. ಮತ್ತು ಇದು ಬ್ಲೌಸ್ ಪೀಸ್ ಇದೆ, ಮತ್ತು ಇದು ಸಾರಿ ಇದೆ ನೋಡಿ, ಎಷ್ಟು ಚೆನ್ನಾಗೈತೆ ಸಾರಿ. ಇದು ಸಾರಿ ಐತೆ. ಇದು ಇದರದ ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಡ್ಬೇಕು ಅವರಿಗೆ. ಸೊ ಹಂಗಾಗಿ ಅವ್ರು ಕೊಟ್ಟಿದ್ದರು. ಇದಕ್ಕೆ ನಾನು ಹಾಫ್ ಸ್ಲೀವನ್ನು ಕಟ್ಟಿಂಗ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ನಾನು ಏನು ಅನಿಸ್ತಪ್ಪ ಅಂದರೆ, ಇದರಲ್ಲಿ ನಾನು ಕ್ಯಾಪ್ ಸ್ಲೀವನ್ನು ಕೂಡ ನಿಮಗೆ ತೋರಿಸ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ನಾವು ಕ್ಯಾಪ್ ಸ್ಲೀವನ್ನು ಇದು ಕಟ್ಟಿಂಗ್ ಮಾಡೋಣ, ಆಯಿತಾ. ಅಂದರೆ ಕ್ಯಾಪ್ ಸ್ಲೀವು ತುಂಬ ಚೆನ್ನಾಗಿ ಕೂರುತ್ತೆ, ಲುಕ್ಕಿಂಗ್ ಆಗಿರುತ್ತೆ. ಪಾರ್ಟಿ ವೇರ್ ಮೇಲೆ ಸಾರಿ ಅದ ಇರುತ್ತಲ್ಲ, ಅದ್ರ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕ್ಯಾಪ್ ಸ್ಲೀವು. ಸೊ ಇವಾಗ ಬನ್ನಿ ಅದರ ಕಟ್ಟಿಂಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಕಟ್ಟಿಂಗನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಇದು 2 ಇರುತ್ತಲ್ಲ, ಇದರಲ್ಲಿ ನಮಗೆ ಒಂದೇ ಸಾಕಾಗತ್ತೆ. ಈ ಒಂದು ಪೇಪರಲ್ಲಿ ನಾನು 2 ಸ್ಲೀವ್ ಕಟ್ಟಿಂಗನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ಕ್ಯಾಪ್ ಸ್ಲೀವನ್ನು ಫಸ್ಟಿಗೆ ನಾವು ಕಟ್ಟಿಂಗನ್ನು ಮಾಡೋಣ. ಕ್ಯಾಪ್ ಸ್ಲೀವ್ ಏನಪ್ಪ ಅಂದರೆ ಅದ್ರ ಲೆಂತ್ ತುಂಬಾ ಕಡಿಮೆ ಇರುತ್ತೆ. ಇದರಲ್ಲಿ ನಾನು 2.5 ಇಂಚದ ಕ್ಯಾಪ್ ಸ್ಲೀವನ್ನು ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. 2.5 ಇಂಚು ಕ್ಯಾಪ್ ಸ್ಲೀವ್ ಕಟ್ಟಿಂಗು ಇಲ್ಲಿದೆ ನೋಡಿ. ಇದು ಈ ರೀತಿ. ಮತ್ತು ತಳಗಡೆ ಡೌನಿಂಗ್ ಬಂದುಬಿಟ್ಟು ಇರಿ, ಫಸ್ಟಿಗೆ ನಾನು ಒಂದು ಮಾರ್ಕನ್ನು ಮಾಡ್ತೀನಿ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗೆ. ಇವಾಗ ನಮ್ಮದು
ಇದು ಆರ್ಮೋಲ್ ಎಷ್ಟಿದೆ ನೋಡಿಬಿಟ್ಟು ಅದರಲ್ಲಿ 1.5 ಇಂಚನ್ನು ಆ್ಯಡ್ ಮಾಡಬೇಕಾಗತ್ತೆ. ಆರ್ಮೋಲ್ ಬಂದುಬಿಟ್ಟು 7.5 ಇದೆ ನೋಡಿ. 7.5 ಇಂಚಿಗೆ 1 ಮಾರ್ಕ್ ಹಾಕ್ತಾಯಿದ್ದೀನಿ. ಮುಂದಕ್ಕೆ 1.5 ಇಂಚು ಸಿಲಾಯಿ ಮಾರ್ಜಿನು. ಇವಾಗ ಡೌನಿಂಗ್ ಕೊಡಬೇಕು. ಇಲ್ಲಿಗೆ ನಾವು ಇಲ್ಲಿಗೆ 1.5 ಇಂಚದ ಡೌನಿಂಗ್ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಬಗಲಲ್ಲಿ ಇದರಲ್ಲಿ ಬಟ್ಟೆ ಎಲ್ಲ ಇದು ಆಗಲ್ಲ, ಅಂದರೆ ಜಾಸ್ತಿ ಇರಲ್ಲ. ಕ್ಯಾಪ್ ಸ್ಲೀವು ನಿಮಗೆ ಅರ್ಥ ಆಗಿರುತ್ತೆ. ಮತ್ತು ಇದು ಡ್ರೆಸ್ ಮೇಲೆ ಆಗಲಿ ಯಾವುದೇ ಥರ ಪಾರ್ಟಿ ವೇರ್ ಬ್ಲೌಸ್ ಇರುತ್ತಲ್ಲ ಅದ್ರ ಮೇಲಾಗಲಿ ತುಂಬಾ ಚೆನ್ನಾಗಿ ಕೂರುತ್ತೆ, ಚೆನ್ನಾಗಿ ಅನಿಸುತ್ತೆ. ಆ ಥರ ಒಂದು ಸಲ ಹೊಲ್ಸ್ಕೊಂಡು ನೋಡಿ ನೀವು. ಇವಾಗ ಇದನ್ನು ಒಂದು ಲೈನನ್ನು ನಾವು ಡ್ರಾ ಮಾಡೋಣ ಈ ಥರ. ಇಲ್ಲಿಗೆ ಏನೈತೆ ನಾನು ಇವಾಗ ನೋಡಿ 7.5 ಇಂಚಿಗೆ 1 ಮಾರ್ಕನ್ನು ಹಾಕ್ತೀನಿ. ಮತ್ತು ಇಲ್ಲಿಗೆ ಮುಂದಕ್ಕೆ 1.5 ಇಂಚು ಸಿಲಾಯಿ ಮಾರ್ಜಿನ್ ತಗೋತೀನಿ. ಸೊ ಇದರ ಮಧ್ಯೆ ಎಷ್ಟು ಬಂದಿದೆ ಅಂತ ನೋಡೋದಾದರೆ 7.5 ಇಂಚದ ಮಧ್ಯೆ ಎಷ್ಟು ಬಂದಿದೆ ಅಂತ ನೋಡೋದಾದರೆ ಈ ಥರ ನಾವು ಟೇಪನ್ನು ಫೋಲ್ಡ್ ಮಾಡಬೇಕು. ಇಲ್ಲಿಗೆ 1 ಮಾರ್ಕ್ ಹಾಕಬೇಕು. ಮತ್ತು ನೋಡ್ತಿರ್ಬೋದು ನೀವು, ಇದರ ಮಧ್ಯೆ ಏನು ಬಂದಿದೆ ನೋಡಿ, ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈ ಮಾರ್ಕ್ ಏನಿದೆ ನಾವು ಈ ಥರ ಒಂದು ಲೈನನ್ನು ಡ್ರಾ ಮಾಡಬೇಕು. ಲೈನನ್ನು ಡ್ರಾ ಮಾಡಿದಾಗ ಇಲ್ಲಿ ನೋಡಿ ನೀವು ಈ ಥರ ಇದೆಯಲ್ಲ. ಸೊ ನಾನು ಇಲ್ಲಿಗೊಂದು ಮಾರ್ಕ್ ಮಾಡ್ತಾಯಿದ್ದೀನಿ, ಇಲ್ಲಿಗೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸಮ ಬರಬೇಕು. 3 ಡಾಟ ನಮಗೆ ಸಮ ಇರಬೇಕು. ಇಲ್ಲಿ ಏನಿದೆ 1 ಇಂಚಿದವರೆಗೂ ನಾವು ಮುಂದಕ್ಕೆ ಬಂದುಬಿಟ್ಟು ಆಮೇಲೆ ನಾವು ಶೇಪನ್ನು ಕೊಡಬೇಕಾಗತ್ತೆ. ಈ ಥರ ನೋಡಿ, ಹಿಂಗೆ ಈ ಥರ. ಸೊ ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡ್ತಿರ್ಬೋದು. ಇದು ಕ್ಯಾಪ್ ಸ್ಲೀವ್ ಇರೋದ್ರಿಂದ ತಳಗಡೆ ಬಟ್ಟೆ ಎಲ್ಲ ಮಿಕ್ಕಲ್ಲ ಫ್ರೆಂಡ್ಸ್. ಇದು ನಿಮಗೆ ನೆನಪಿರಲಿ. ಯಾರಿಗೆಲ್ಲ ಬೇಕು ಅನಿಸಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಮತ್ತು ಲೂಸಿಂಗ್ ಕೊಡಬೇಕಾಗತ್ತೆ. ಇದು ಶಿಲಾಯಿಯಲ್ಲಿ ಫಿಟ್ಟಿಂಗ್ ಮಾಡುವಾಗ ನಾವು ಇದರಲ್ಲಿ ನಾವು ಅರ್ಧ ಇಂಚದ ಲೂಸಿಂಗ್ ಅಂದರೆ ಕೊಡಬೇಕಾಗತ್ತೆ. ಲೂಸಾಗಿ ಇಡಬೇಕಾಗತ್ತೆ. ಜಾಸ್ತಿ ಏನು ತೊಗೋಬಾರ್ದು ಇದರಲ್ಲಿ, ಅಂದರೆ ಫಿಟ್ಟಾಗಿ ಹೊಲ್ಸ್ಕೋಬಾರ್ದು, ಚೆನ್ನಾಗಿ ಅನಿಸಲ್ಲ ಅದು. ಹಂಗಾಗಿ ಇದು ನೋಡಿ ಇಷ್ಟ ಆಯ್ತಲ್ಲ. ಇದು ಕ್ಯಾಪ್ ಸ್ಲೀವು ಬಂದುಬಿಟ್ಟು ನಮಗೆ ರೆಡಿ ಆಯಿತು ನೋಡಿ. ಈ ರೀತಿ ಇದು ನೋಡಿ ಕ್ಯಾಪ್ ಸ್ಲೀವ್ ನಮ್ಮದು ರೆಡಿ ಆಯಿತು. ಇದು ಇಷ್ಟೇ ಬರುತ್ತೆ. 2.5 ಇಂಚ್ ಅಂದರೆ ಜಸ್ಟ್ ನಾವು ಏನು ಇದು ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಅಲ್ಲಿಗೆ ನಮಗೆ ಇಲ್ಲಿ ಈ ಥರ ಬರುತ್ತೆ. 2 ಇಂಚದ ಅಷ್ಟೇ ಬರುತ್ತೆ. ಅದು ಈ ರೀತಿ ಕೂರಬೇಕು. ಅದು ಹಿಂಗೆ ಕೂತಿದ್ರೇ ಚೆನ್ನಾಗಿ ಅನಿಸುತ್ತೆ. ಹಿಂಗೆ ಸಫಾಯಿಯಾಗಿ ಈ ಥರ ಕೂರಬಾರ್ದು, ಹಿಂಗೆ ಕೂರಬೇಕು. ಅದು ಹಿಂಗೆ ಕೂತ್ರೇ ಚೆನ್ನಾಗಿ ಅನಿಸುತ್ತೆ ಅದು. ಸೊ ಇವಾಗ ಬನ್ನಿ ನಾವು ಅಂದರೆ ಹಾಫ್ ತೋಳಿರುತ್ತಲ್ಲ, ಅಂದರೆ ಹಾಫ್ ಸ್ಲೀವ್ ಡಿಸೈನ್ ಹಾಫ್ ಸ್ಲೀವ್ ಕಟ್ಟಿಂಗನ್ನು ನಾನು ಹೇಳ್ಕೊಡ್ತೇನೆ. ಇವಾಗ ನೋಡಿ ಸೇಮ್ ಮೆಜರ್ಮೆಂಟಲ್ಲಿ ಹೇಳ್ತೀನಿ. ಇಲ್ಲಾಂದರೆ ಚಿಕ್ಕ ಅಂದರೆ ಆರ್ಮೋಲ್ ಬಂದುಬಿಟ್ಟು 6.5 ಇಂಚ್ ಈ ಮೆಜರ್ಮೆಂಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನಾನು. ಯಾಕಂದರೆ ಇದು 32 ಚೆಸ್ಟ್ ಅಲ್ವಾ, ಹೆಂಗೋ ನನಗೂ ಬ್ಲೌಸ್ ಕಟ್ಟಿಂಗ್ಗೆ ಯೂಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಒಂದು ಕಟ್ಟಿಂಗನ್ನು. ಇವಾಗ ಹಾಫ್ ಸ್ಲೀವ್ ಬಂದುಬಿಟ್ಟು 6 ಇಂಚದ ಹಾಫ್ ಸ್ಲೀವ್ ಬರುತ್ತೆ ನೋಡಿ. 5.5 ಇಂಚು, 5 ಇಂಚದ ಮುಂದೆ 6.5 ಇಂಚು ಲಾಸ್ಟ್, ಅದು ಹಾಫ್ ತೋಳಾಗುತ್ತೆ. ಸೊ ಇವಾಗ ನೋಡಿ 6 ಇಂಚಿದೆಲ್ಲ ನಾನು ಅದರಲ್ಲಿ ಅರ್ಧ ಇಂಚನ್ನು ಆ್ಯಡ್ ಮಾಡಿಬಿಟ್ಟು 6.5 ಇಂಚಿಗೆ 1 ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿಗೆ ನಾವು ಈ ಥರ 1 ಇಂಚದ ಪಟ್ಟಿನ ನಾವು ಈ ಥರ ಡ್ರಾ ಮಾಡ್ಕೊಳ್ಳೋಣ. ಸೊ ನಾವು ಮುಂದಕ್ಕೆ ಬಂದುಬಿಟ್ಟು ಈ ರೀತಿ ನೋಡಿ ಡೌನಿಂಗ್ ಬಂದುಬಿಟ್ಟು ನಾವು 3 ಇಂಚದೇ ತಗೋದು. ಇದು ಡೌನಿಂಗ್ ಕೂಡ ಎದೆ ಸುತ್ತಳತೆ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಎದೆ ಸುತ್ತಳತೆ 10ನೇ ಭಾಗ ತೊಗೋಬೇಕಾಗತ್ತೆ ನಾವು ಕೂಡ. ಅದು 3.3 ಬರುತ್ತೆ. ನಾನು 3 ಇಂಚಿಗೆ ಅಷ್ಟೇ ಇಡ್ತಾಯಿದ್ದೀನಿ. ಯಾಕಂದರೆ ಚಿಕ್ಕವರು ಅಂದರೆ ತುಂಬ ಸಣ್ಣ ಇದ್ದಾರಲ್ಲ, ಹಾಗಾಗಿ. ಇವಾಗ ಇಲ್ಲಿಗೆ ಬಂದುಬಿಟ್ಟು ಆರ್ಮೋಲ್ ಬಂದುಬಿಟ್ಟು 6.5 ಇಂಚದಲ್ಲ, 6.5 ಇಂಚ್ ಆರ್ಮೋಲು, ಮುಂದಕ್ಕೆ 1.5 ಇಂಚ್ ಬರುತ್ತೆ. ಸೊ ಇಲ್ಲಿಗೆ ಬಂದುಬಿಟ್ಟು ಇದ್ರ ಮಧ್ಯೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಈ ಥರ ಇದು ಮಾಡಿ ಫೋಲ್ಡ್ ಮಾಡಿಬಿಟ್ಟು, ಇದು ಈಸಿ ಆಗುತ್ತೆ ಈ ಥರ ಮಾಡಿದಾಗ ನಮಗೆ. ಹೀಗೆ ನೋಡಿ ಈ ಥರ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಮತ್ತು ಇವಾಗ ಏನೈತೆ ಇಲ್ಲಿ ನಮಗೆ ಕರೆಕ್ಟಾಗಿ ಸಿಗ್ಬಿಡುತ್ತೆ. 3 ಇಂಚ್ ಏನು ಡೌನಿಂಗ್ ಬರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಸಿಗ್ಬಿಡುತ್ತೆ ಹಿಂಗೆ. ಸೊ ಇವಾಗ ಇದು ರೆಡಿ ಆಯಿತು ನೋಡಿ. ನಾನು ಶೇಪನ್ನು ಕೊಡ್ತಾಯಿದ್ದೀನಿ, ಅಂದರೆ ಆಕಾರನ ಕೊಡ್ತೀನಿ. ಈ ರೀತಿ ಆಕಾರ ಕೊಡಬೇಕಾಗತ್ತೆ ನಾವು ನೋಡಿ. ಮುಗೀತು ಫ್ರೆಂಡ್ಸ್, ಇಷ್ಟೇ ಕಟ್ಟಿಂಗು.
ಮತ್ತೇನೇನಿಲ್ಲ, ತುಂಬ ಈಸಿ ಮೆಥಡು, ಈಸಿ ಇಷ್ಟು ಈಸಿಯಾಗಿ ಕಟ್ಟಿಂಗು. ಎಲ್ಲೂ ಯಾರೂ ಇಷ್ಟು ಡೀಟೇಲಾಗಿ ಹೇಳಲ್ಲ ನಿಮಗೆ. ನೋಡಿ ಇಲ್ಲಿ ಇದು ಹಾಫ್ ತೊಳೆದ ಸ್ಲೀವ್ ಕಟ್ಟಿಂಗ್ ಆಯಿತು ನೋಡಿ. ಹಾಫ್ ಸ್ಲೀವ್ ಕಟ್ಟಿಂಗು ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಯಾವುದೇ ಡೌಟ್ ಇರಲಿ ಫ್ರೆಂಡ್ಸ್, ಬ್ಲೌಸ್ ರಿಲೇಟ್ ಆಗಿದ್ದಾಗಿ ನೀವು ಕೇಳ್ಬೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಟ್ಟು. ನೋಡಿ ಯಾವ ರೀತಿ ಬಂದಿದೆ ಅಂತ ಎರಡೂ ಈ ಥರ ನೋಡಿ. ಇದು ಕ್ಯಾಪ್ ಸ್ಲೀವ್, ಇದು ಹಾಫ್ ಸ್ಲೀವ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.